ಬೆನಿಫಿಟ್ ಒಂದರಿಂದ ಈಗ ಸಮಗ್ರ ಕೃಷಿ ಮಾಡೋದ್ರಿಂದ ರೈತರಿಗೆ ಒಂದರಲ್ಲಿ ಲಾಭ ಒಂದರಲ್ಲಿ ನಷ್ಟ ಆದರೂ ಸಹ ಒಂದರಲ್ಲಿ ಹೊಂದ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಪೇರ್ಲ ಮತ್ತು ಅದರೊಟ್ಟಿಗೆ ಕಡ್ಲಿನ ಸಹ ಹಾಕಿದ್ದೇವೆ, ಈರುಳ್ಳಿ ಹಾಕಿದ್ವಿ. ಈರುಳ್ಳಿ ಅಂತ ಅತಿ ಮಳೆ ಇದಾದ್ರಿಂದ ಈರುಳ್ಳಿ ನಮ್ಗೆ ಲಾಸ್ ಆಯ್ತದೆ. ಕಡಲೆಗೆ ಬಂದಿದೆ, ಹೋದ ವರ್ಷ ಕಡಲೆ ಹಾಕಿದ್ವಿ, 65,000 ರೂಪಾಯಿ ಕಡಲೆ ಆಯ್ತು ರೀ. ಅದರೊಟ್ಟಿಗೆ ನುಗ್ಗೆನೂ ಒಂದು 70,000 ರೂಪಾಯಿ ನುಗ್ಗೆ ಆಯಿತು. ಈಗ ಪೇರ್ಲ ಈ ವರ್ಷ ಸ್ಟಾರ್ಟ್ ಆಗಿದೆ. ಈ ವರ್ಷ ಸ್ಟಾರ್ಟ್ ಆಗಿದೆ ಅಂದರೆ ನಾವು ಈ ಒಂದು 65ರಿಂದ ಒಂದು 70 ಬಾಕ್ಸ್ ಕಳಿಸಿದ್ದೀವಿ ಇವಾಗ. ಅದರಿಂದ ನಮ್ಗೆ ಲಾಭ ಆಗಿದೆ ರೀ ಪೇರ್ಲೆ ಅಂತ. ವ್ಯಾಪ್ತಿ ಬರ್ತದೆ. ಇದು ಪಟ್ಟಣ ಪಂಚಾಯತಿ ಇರೋದ್ರಿಂದ ಇಲ್ಲಿ ಗ್ರಾಮ ಪಂಚಾಯತಿಗಳಿರ್ತಕ್ಕಂಥ ರೈತರ ಹೊಲಗಳಿಗೆ ಮಾಡ್ತಕ್ಕಂಥ ನರೇಗದ ಕಾಮಗಾರಿಗಳು ಈ ಮುಳುಗುಂದ ಪಟ್ಟಣ ಪಂಚಾಯತಿಗೆ ಲಭ್ಯ ಇಲ್ಲ. ಆದ್ದರಿಂದ ಈ 70% ಶೇಕಡ ಪ್ರದೇಶದ ಮುಳುಗುಂದ ರೈತರು ಈ ಯೋಜನೆಯಿಂದ ಬಹಳ ಸಂತೋಷವಾಗಿದ್ದಾರೆ. ಯಾಕಂದರೆ ಪಟ್ಟಣ ಪಂಚಾಯತಿ ಅನುದಾನ ಈ ರೈತರ ಹೊಲಗಳಿಗೆ ಬರೋದಿಲ್ಲ. ಈ ರಿವಾರ್ಡ್ ಯೋಜನೆಯಿಂದ ರೈತರು ಮುಳುಗುಂದ ಭಾಗದಲ್ಲಿ ಭಾಳ ಹರ್ಷಿತರಾಗಿ ಭಾಳ ಆನಂದದಾಯಕವಾಗಿ ಇವತ್ತು ಈ ಯೋಜನೆ ಲೋಕಾರ್ಪಣೆಗೊಳ್ತಾ ಇದೆ. ಜೊತೆಗೆ ಇದೇ ರೀತಿ ನಮ್ಮ ಗದಗ ತಾಲೂಕಿನಾದ್ಯಂತ ಸುಮಾರು 200-300 ಜನ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ನಾವು ವಿವಿಧ ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ಕಾಮಗಾರಿಗಳನ್ನು ಮಾಡ್ತೀವಿ. ಇಲ್ಲಿ ಒಂದು ಯೋಜನಾ ಪ್ರದೇಶದಲ್ಲಿ ಎಲ್ಲ ಕಾಮಗಾರಿಗಳು ಒಗ್ಗೂಡಿಸಿಕೊಂಡಿಯೇ ಕ್ರಿಯಾಯೋಜನವಾಗಿ ಅವರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಕಾರ್ಯಕ್ರಮದಲ್ಲಿ ಚಂದನವನ ರೈತ ಉತ್ಪಾದಕ ಸಂಘ, ಸುರಣಿಗೆ ರೈತ ಉತ್ಪಾದಕ ಸಂಸ್ಥೆ, ಶಿರಟ್ಟಿ, ಸವಡಿ ಭೂಮಿ ಸಂಜೀವನಿ ರೈತ ಉತ್ಪಾದಕ ಸಂಸ್ಥೆ, ರೋಣ ಈಗಾಗಲೇ ಈ ರೈತರಿಗೆ ಈ FPO ಅಂಡರ್ ಇರುವಂಥ ಸದಸ್ಯರಿಗೆ ನಾವು ತರಬೇತಿ ನೀಡಲಾಗಿದೆ. ಮತ್ತು ಸದರಿ ಘಟಕದೊಳಗೆ ಏನು ಫಲಾನುಭವಿಗಳಿರ್ತಾರೆ ಅದು 13 ಜನ ಇದ್ದಾರೆ ನಮ್ಮ ರೈತರು. ಅವ್ರಿಗೆ ಈಗಾಗಲೇ ತಿಳಿಸಿದಂಥ ಸಹಾಯಧನದಡಿ ನಾವು ಇತರೆ ಯೋಜನೆಗಳನ್ನು ಅಲ್ಲಿ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.